ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂದರೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ ನಿವೇಶನಕ್ಕೆ ಅರ್ಜಿ ಹಾಕಿದರೆ ಆನ್ಲೈನ್ ಮುಖಾಂತರ ಇ ಪೇಮೆಂಟ್ ಯಾವ ಥರ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಗೂಗಲ್ ಸರ್ಚ್ ಬಾರಿನಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ ಸರ್ಚ್ ಮಾಡಿ, ಇಲ್ಲಿ ಮೊದಲನೇ ಲಿಂಕ್ ಬಂದಿದೆ ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. khb.karnataka.gov.in ಅಫಿಷಿಯಲ್ ಪೋರ್ಟಲ್ ಆಗಿದೆ. ಇಲ್ಲಿ ನೋಡಿ, ಮೂರನೇ ಆಪ್ಷನ್ ಆನ್ಲೈನ್ ಸರ್ವಿಸಸ್ ಕೆಳಗಡೆ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ, ಕನ್ನಡದಲ್ಲಿ ಇ ಪಾವತಿ ಅಂತ ಬಂದಿರುತ್ತೆ. ಇದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ಪ್ರಾಜೆಕ್ಟ್ಸ್ ಫಾರ್ ಆನ್ಲೈನ್ ಪೇಮೆಂಟ್ ಅಂತ ಇದೆ ನೋಡಿ. ಇಲ್ಲಿ ಯಾವ ಲಿಂಕ್ ನಿಮಗೆ ಅನ್ವಯ ಆಗುತ್ತೆ ಆ ಲಿಂಕ್ ನೋಡಿಕೊಂಡು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ದಾವಣಗೆರೆಯಲ್ಲಿ ನಿವೇಶನಕ್ಕೆ ಅರ್ಜಿ ಹಾಕಿರೋರ ಪೇಮೆಂಟ್ ಮಾಡ್ತಾ ಇದ್ದೀನಿ, ಆದ್ದರಿಂದ ಇಲ್ಲಿ ಕೊನೆಯ ಲಿಂಕನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫಾರ್ ಇನಿಷಿಯಲ್ ಡಿಪಾಸಿಟ್ ಅಂತ ಇದೆ. ಇಲ್ಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ರು, ಅರ್ಜಿ ಹಾಕಿದ ನಂತರ ಇನಿಷಿಯಲ್ ಡಿಪಾಸಿಟ್ ಮಾಡಬೇಕಾಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನೋಡಿ ಆನ್ಲೈನ್ ಪೇಮೆಂಟ್ ಆಫ್ ಇನಿಷಿಯಲ್ ಡಿಪಾಸಿಟ್, ಆರಂಭಿಕ ಠೇವಣಿಯ ಆನ್ಲೈನ್ ಪಾವತಿ ಅಂತ ಬಂದಿರುತ್ತೆ. ಇಲ್ಲಿ ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್, ಅರ್ಜಿಯಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ, ಆ ನಂಬರನ್ನು ಹಾಕಿ ಇಲ್ಲಿ ನಾವು ಸರ್ಚ್ ಮಾಡಬೇಕು ನೋಡಿ. ಇಲ್ಲಿ ಸರ್ಚ್ ನಾಟ್ ಫೌಂಡ್ ಅಂತ ಬಂದಿದೆ, ನೋಂದಣಿ ಸಂಖ್ಯೆ ಕಂಡು ಬಂದಿಲ್ಲ ಅಂತ ಬಂದಿದೆ. ಅರ್ಜಿಯಲ್ಲಿ ಲೆಟರ್ಸ್ ಕೂಡ ಇರುತ್ತೆ, 3 ಲೆಟರ್ಸನ್ನು ಹಾಕಬೇಕು ಮತ್ತು 2 0 ಆಡ್ ಮಾಡಬೇಕು. ಅರ್ಜಿಯಲ್ಲಿ ಯಾವ ಲೆಟರ್ ಇರುತ್ತೆ ಆ ಲೆಟರನ್ನು ಹಾಕಿ 00 ಹಾಕಿ ಸರ್ಚ್ ಮಾಡಬೇಕು. ಇಲ್ಲಿ ರಿಜಿಸ್ಟರ್ ನಂಬರ್, ನೇಮ್, ಪ್ರಾಜೆಕ್ಟ್, ಟೈಪ್, ಕ್ಯಾಟಗರಿ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ. ನಂತರ ಇಲ್ಲಿ ನೋಡಿ ಪೇ ವಿತ್ ರೇಸರ್ ಪೇ ಅಂತ ಬಂದಿರುತ್ತೆ. ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಅಮೌಂಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ, ಎಷ್ಟು ಅಮೌಂಟ್ ನಾವು ಪೇ ಮಾಡಬೇಕು ಅಂತ. ಇಲ್ಲಿ ರೇಸರ್ ಪೇ ಓಪನ್ ಆಗುತ್ತೆ. ಫೋನ್ ನಂಬರ್ ಹಾಕಿ, ಇಮೇಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಆಪ್ಷನಲ್ ಇರುತ್ತೆ. ಆಮೇಲೆ ಇಲ್ಲಿ ಯು ಪಿ ಐ, ಪೇಟಿಎಮ್ ಮುಖಾಂತರ, ಯು ಪಿ ಐ, ಗೂಗಲ್ ಪೇ, ಯು ಪಿ ಐ, ಫೋನ್ಪೇ, ಕಾರ್ಡ್ ಮುಖಾಂತರ ಎಲ್ಲ ನಾವು ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ನೆಟ್ ಬ್ಯಾಂಕಿಂಗ್ ಇದೆ, ವ್ಯಾಲೆಟ್ ಇದೆ. ಯಾವ ಆಪ್ಷನ್ನಲ್ಲಿ ನೀವು ಪೇಮೆಂಟ್ ಮಾಡಬೇಕಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ನೋಡಿ ಇಲ್ಲಿ ಕಾರ್ಡ್ ಮುಖಾಂತರ ನೀವು ಪೇ ಮಾಡಬೇಕಿದ್ರೆ ಡೆಬಿಟ್ ಕಾರ್ಡ್ ನಂಬರ್ ಹಾಕಬೇಕು, ಎಕ್ಸ್ಪೈರಿ ಡೇಟ್ ಮತ್ತು CVV ಬ್ಯಾಕ್ ಸೈಡ್, ATM ಕಾರ್ಡ್ನ ಬ್ಯಾಕ್ ಸೈಡ್ 3 ನಂಬರ್ಸ್ ಇರುತ್ತೆ, ಆ ನಂಬರನ್ನು ಹಾಕಿ ಪೇಮೆಂಟ್ ಮಾಡಬೇಕು.